ಇಷ್ಟೊತ್ತು ನಾವು ಚಂದನ ಕೇಳಿದ್ವಿ, ಚಿನ್ನನ ಕೇಳಿದ್ವಿ, ಗೊಂಬೆನ ಕೇಳಿದ್ವಿ, ಯಾರ ಜೊತೆ ಇರ್ತಾರೆ, ಚಂದ ನೀವು ಯಾರ ಜೊತೆ ಇರ್ತೀರಾ ಅಂತ ನಮ್ಮ ಡೈರೆಕ್ಟರ್ನ ಕೇಳಬೇಕು ಅಂತಂದ್ರು. ಈಗ ಕ್ಯಾಪ್ಟನ್ ಆಫ್ ದ ಶಿಪ್ ಸತೀಶ್ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ ಯಾರ ಜೊತೆ ಇರ್ತಾರೆ ಅಂತ. ಸತೀಶ್ ಕೃಷ್ಣ ಸರ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ದ ಶೋ. ಸೊ ಹೇಳಿ, ಚಂದನ ಅವರು ಕೇಳಿದ್ದಕ್ಕೆ ನಮ್ಮ ಡೈರೆಕ್ಟರ್ನ ಕೇಳಬೇಕು ಅಂತಂದ್ರೆ ಈಗ ನಿಮ್ಮನ್ನೇ ಕೇಳ್ತೀನಿ. ಚಂದು ಲಾಚಿ ಜೊತೆ ಇರಬೇಕಾ ಅಥವಾ ಗೊಂಬೆ ಜೊತೆ ಇರಬೇಕಾ? ಯಾರ ಜೊತೆ ಇರಬೇಕು ಅನ್ನೋದು ಅದು ಒಳ್ಳೆ ಪ್ರಶ್ನೆನೇ. ಚಂದನ್ನು ಗೊಂಬೆ ಜೊತೆ ಪ್ರೀತಿಯ ಬಾಯ್ ಫ್ರೆಂಡ್ ಆಗಿರ್ತಾನೆ, ಮದುವೆ ಆದಮೇಲೆ ಗಂಡನಾಗಿರಬಹುದು. ಅಲ್ಲಿವರೆಗೂ ಲಚ್ಚಿ ಜೊತೆ ಒಳ್ಳೆ ಫ್ರೆಂಡಾಗಿ ಒಂದು ಸೆಕ್ಯೂರಿಟಿ ಕೊಟ್ಕೊಂಡು ಅವಳಿಗೆ ಒಂದು ಬಾಳು ಕೊಡೋದಕ್ಕೋಸ್ಕರ ಓಡಾಡ್ತಾನೆ, ಅವಳನ್ನ ಸೆಟ್ಲ್ ಮಾಡ್ತಾನೆ ಒಂದು ಕಡೆ. ಸೊ ಅವ್ರನ್ನ ಸೆಟಲ್ ಮಾಡ್ತಾರೆ. ಸದ್ಯದ ಚಂದನ್ ಪಾತ್ರದ ಇಂಟೆನ್ಷನ್. ಲಚ್ಚಿನ ಸೆಟಲ್ ಮಾಡ್ತಾರೆ ಅಂತಂದ್ರೆ ಯಾವ ಥರ ಸೆಟಲ್ ಮಾಡ್ತಾರೆ? ಇವಾಗ ಆಲ್ರೆಡಿ ಒಂದು ಮನೆಯಲ್ಲೇ ಇದ್ದಾರೆ, ಜೊತೆಲೇ ಇದ್ದಾರೆ, ಅವ್ಳಿಗೆ ತೊಂದರೆ ಆಗದಿರೋ ಥರ ಅವನಿದ್ದಷ್ಟು ಹೊತ್ತು ನೋಡ್ಕೊಳ್ತಾ ಇದ್ದಾನೆ. ಸೊ ನಾಳೆ ಚಂದು ಮದುವೆ ಆದಮೇಲೆ ಯಾರು ನೋಡ್ಕೋತಾರೆ? ಅಲ್ಲ, ಒಬ್ಬರು ಇನ್ನೊಬ್ರಿಗೆ ಜೀವನ ಕೊಡೋದು ಅಂದರೆ ಗಂಡನಾಗೆ ಜೀವನ ಕೊಡಬೇಕು ಅಂತೇನಿಲ್ಲ. ಫ್ರೆಂಡಾಗಿ ಕೊಡ್ಬೋದು ಅಥವಾ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ಬೋದು. ಗಾರ್ಡಿಯನ್, ನೀವು ನಿಮ್ಮ ಗೆಳತಿಗೆ ಫ್ರೆಂಡಾಗಿ ಜೀವನ ಕೊಡೋದಿರುತ್ತೆ. ಚಂದನ್ಗಂತೂ ಸಾಕಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಸಿಕ್ಕಾಬಟ್ಟೆ ಜನ ಇಷ್ಟಪಡ್ತಾರೆ ನಿಮ್ಮನ್ನು. ಒಬ್ಬರು ಸೂಪರ್ ಫ್ಯಾನ್ ನಮ್ಮ ಜೊತೆ ಇದ್ದಾರೆ ಇವಾಗ ಲೈನ್ನಲ್ಲಿ. ಅವ್ರು ನಿಮ್ಮ ಜೊತೆ ಮಾತಾಡಬೇಕಂತೆ, ಕಾಯ್ತಾ ಇದ್ದಾರೆ. ಮಾತಾಡ್ಸೋಣ. ಹೆಲೋ. ಹಾಯ್ ಚಂದು. ಹಾಯ್, ಯಾರು? ಗೊತ್ತಾಗ್ಲಿಲ್ವಾ? ಏನಾದ್ರು ಒಂದು ಕ್ಲೂ ಕೊಡಿ, ಗೊತ್ತಾಗುತ್ತೆ. ನನ್ಗೆ ಇವಾಗ ತಾನೇ ಪಾರ್ಕ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ, ನೀವು ಇನ್ನೂ ಗೊತ್ತಾಗ್ಲಿಲ್ಲ ಅಂತೆಲ್ಲ. ಇನ್ನೊಂದು ಯಾವ್ದು ಟ್ರಯಾಂಗಲ್ ಮಧ್ಯೆ ಇಲ್ಲಿ ಇಟ್ಕೊಂಡ್ಬಿಡಿ, ಕಟಾಕ್ ಬಿಟ್ಟಿದ್ದಾರೆ ನನ್ನ, ಬರಕಾಗ್ತದೆ. ಯಾರು ಹೇಳಿ, ನಿಮ್ಮ ಹೆಸರು ಹೇಳಿ. ನಾನು ದಿನ ಪಾರ್ಕ್ ಅಲ್ಲಿ ಕಾಯ್ತಾರೆ, ದಿನ ಅವ್ರು ಬಂದು ಕಟಾಕ್ತಾರ ನಿನ್ನ. ನಾ 10 ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ ಸದ್ಯಕ್ಕೆ. ನಿಮ್ಮ ಹೆಸರು? ಕಾಯ್ತಾನೆ ಇರ್ತೀನಿ, ಬಟ್ ನಾನು ಕಾಯ್ತಾ ಇರ್ತೀನಿ. ದಟ್ ಇಸ್ ಓಕೆ. ಐ ಲವ್ ಯು ಸೋ ಮಚ್ ಅಲ್ಲ. ಐ ಲವ್ ಯು ಟು. ನಿಮ್ಮ ಹೆಸರು ಹೇಳಿ. 10 ಜನಕ್ಕೆ ಐ ಲವ್ ಯು ಹೇಳಿದ್ದೀನಿ ಸದ್ಯಕ್ಕೆ. ಈಗ ನಿಮ್ಮ ಹೆಸರು ಹೇಳಿ. ಇವಾಗ ನಾನೇನ್ ಮಾಡ್ಲಿ? ಇನ್ನೂ ಗೊತ್ತಾಗ್ಲಿಲ್ವಾ ನಿಮ್ಗೆ ಯಾರು ಅಂತ ಗೊತ್ತಾಗ್ಲಿಲ್ವಾ? ಪಾರ್ಕಲ್ಲಿ ಸಿಗ್ತೀನಿ ಅಂತ ಹೇಳಿದ್ರಂತಲ್ಲ, ಬರೀ ಇಬ್ರೇ ಅನ್ಕೊಂಡೆ, ಇನ್ನೊಬ್ರು ಯಾರೋ ಹೊಸಬ್ರು ಎಂಟ್ರಿ ಆಗಿದ್ದಾರೆ ಈಗ. ತುಂಬಾ ಜನಕ್ಕೆ ಹೇಳಿದ್ದೆ ಸಿಗ್ತೀನಿ ಅಂತ. ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯು. ಯಾರು ಹೆಸರು ಗೊತ್ತಾಗಿಲ್ಲ. ಐ ಹ್ಯಾವ್ ಟೋಲ್ಡ್ ಯು ದಟ್ ಆಲ್ಸೋ. ಹೇಳಿದೀನಿ ನಾನು ಆಗ್ಲೇ ನಿಮ್ಗೆ ಅದನ್ನ, ನಾನು ನಿಮ್ ದೊಡ್ಡ ಫ್ಯಾನ್ ಅಂತ. ಥ್ಯಾಂಕ್ ಯು so much for being my fan. ಭಾವನಾ ಬೆಳಗೆರೆ, ಶ್ರೀನಗರ ಕಿಟ್ಟಿ ಅವರು ಧರ್ಮಪತ್ನಿ ನಮಸ್ತೆ ಲೈನ್ ಇದ್ದಾರೆ. ಓ ಮೈ ಗಾಡ್. ಹಾಯ್, ಹೌ ಆರ್ ಯು? ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ಸೂಪರ್ ಆಗಿದ್ದೀನಿ. ಹೇಳಿ ಭಾವನಾ ಅವರೇ. I should tell all the viewers that I am a huge fan. ನನಗೆ ತುಂಬಾ ಇಷ್ಟ ಚಂದನ್ ಅಂದ್ರೆ, and very good caliber actor ನೀವು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಭಾವನಾ ಅವರು ಯಾಕೆ ಇಷ್ಟ ಆಗ್ತಾರೆ ನಿಮ್ಗೆ ಚಂದು ಅಷ್ಟೊಂದು? ಆಕ್ಟಿಂಗ್ ವೈಸ್ ನಂಗೆ ಐ ಥಿಂಕ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಅಂಡ್ ಲುಕ್ ವೈಸ್ ಐ ಥಿಂಕ್ ಈಸ್ ರಿಯಲಿ ತುಂಬಾ ಚೆನ್ನಾಗಿದ್ದಾರೆ ನೋಡಕ್ಕೆ. ಅದಕ್ಕಿಂತ ಜಾಸ್ತಿ ಇನ್ನೇನು ಗೊತ್ತಿಲ್ಲ, ಅದರಿಂದ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಭಾವನಾ. ಸೊ ಭಾವನಾ ಅವರೇ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ನೋಡ್ತಿದ್ದೀರಿ, ಸೊ ನಿಮ್ಮ ಪ್ರಶ್ನೆ ಏನು ಧಾರಾವಾಹಿ ಬಗ್ಗೆ? ಚಂದುಗೆ ಆಕ್ಚುಲಿ ಅವರು ಈಗಾಗ್ಲೇ ನಮಗ್ ಗೊತ್ತಿರೋ ಹಾಗೆ ಒಬ್ಬರಿಗೆ ತಾಳಿ ಕಟ್ಟಾಗಿದೆ, ನಮಗ್ ಗೊತ್ತಿಲ್ದಿರೋಕೆ ಇನ್ನು ಎಷ್ಟು ಜನಕ್ಕೆ ತಾಳಿ ಕಟ್ಟಿದ್ದಾರೆ ಅಂತ. ವೆರಿ ಸ್ಮಾರ್ಟ್ ಕ್ವೆಶ್ಚನ್. ಹೇಳಿ ಚಂದು ಅವರೇ. ಇಲ್ಲಮ್ಮ, ಯಾರಿಗೂ ತಾಳಿ ಅಂತೂ ಕಟ್ಟಿಲ್ಲ. ಒಬ್ರು ಕಟ್ಟೆ ಸಾಕಾಗಿರ್ತೀರಾ? ಒಬ್ರಿಗೆ ಅಕಸ್ಮಾತ್ ಕಟ್ಟೆ ಹಿಂಗಾಗಿದೆ, ನಿಜವಾಗ್ಲೂ ಕಟ್ಟಿದ್ರೆ ಏನೇನ್ ಸಿಚುವೇಶನ್ ಆಗಿರುತ್ತೆ ಅಂತ ನೀವ್ ಹೇಳ್ಬೇಕು. ನಿಮ್ ಮದುವೆ ಆಗಿಲ್ಲ, ಕಿಟ್ಟಿ ಅವ್ರ ಜೊತೆ ಹೇಗಿದೆ ಲೈಫ್? ಅದ್ಭುತವಾಗಿದೆ. ದಯವಿಟ್ಟು ನೀವು ಬೇಗ ಕಟ್ಟಿ, ಟೈಮ್ ಆಯ್ತು. ಐ ವಿಶ್ ಯು ದ ಹೋಲ್ ಟೀಮ್, ಎಲ್ಲಾ ತಂಡಕ್ಕೂ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತೀನಿ ನಾನು. ಇಂಟೆಲೆಕ್ಚುಲಿ ಐ ಥಿಂಕ್ ಡೈರೆಕ್ಟರ್ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ. ETV ಇಸ್ ರಾಕಿಂಗ್. ನಮ್ ಡೈರೆಕ್ಟರ್ ನಮ್ ಜೊತೆನೇ ಇದ್ದಾರೆ. ನಮಸ್ತೆ ಸತೀಶ್ ಕೃಷ್ಣ ಅವರೇ. ನಮಸ್ತೆ ಮೇಡಮ್. ಐ ಥಿಂಕ್ ನೀವು ತುಂಬಾ ಒಳ್ಳೆ ಕ್ಯಾಲಿಬರ್ ಇರೋ ಡೈರೆಕ್ಟರ್ ಅಂತ ಅನ್ಸುತ್ತೆ. ಇಂಟೆಲೆಕ್ಚುಲಿ ತುಂಬಾ ಸೌಂಡ್ ಆಗುತ್ತೆ. ಸುಮ್ನೆ ಏನೋ ತೋರಿಸ್ಬೇಕಲ್ಲ ಅಂತ ತೋರಿಸ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಧಾರಾವಾಹಿ ನೋಡ್ತಾ ಇರ್ಬೇಕಾದ್ರೆ. ಐ ಥಿಂಕ್ ಸ್ಟೋರಿ ಲೈನ್ ತುಂಬಾ ಚೆನ್ನಾಗಿದೆ. ಹೀಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಭಾವನಾ ಅವರೇ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಸತೀಶ್ ಸರ್, ನೀವು ಡೈರೆಕ್ಟರ್ ಅನ್ನೋದನ್ನ ಬಿಟ್ಟು ಸತೀಶ್ ಆಗಿ, ಬರೀ ಸತೀಶ್ ಆಗಿ ನೀವು ಒಂದು ನಿರ್ಧಾರ ತಗೋಬೇಕು, ಚಂದು ಇವ್ರ ಜೊತೆ ಇರಬೇಕು ಅಥವಾ ಅವಳ ಜೊತೆ ಇರಬೇಕು, ಗೊಂಬೆ ಅಥವಾ ಚಿನ್ನು ಅಂತಂದ್ರೆ ಏನು ನಿರ್ಧಾರ ತಗೋತೀರಾ? ಚಂದನ್ ಪಾತ್ರದ
ಪ್ರಕಾರ ಇವಾಗ ನಾವು ಜನರಲ್ಲಾಗಿ ಇವಾಗ ನನಗೆ ಮದುವೆ ಆಗಿ ಒಂದು ಮಗ ಇದ್ದಾನೆ ಅಂದ್ಕೊಳ್ಳಿ. ಮಗ ಇದ್ದು ಎಲ್ಲೋ ಒಂದು ಕಡೆ ಒಂದು ಅನಾಥ ಮಗು ಸಿಕ್ತು, ಅದಕ್ಕೆ ಯಾರೂ ದಿಕ್ಕಿಲ್ಲ ಅಂದಾಗ ಮಾನವೀಯತೆ ದೃಷ್ಟಿಯಿಂದ ಅದಕ್ಕೊಂದು ಲೈಫ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ಕೊಂಡೋಗಿ ಒಂದು ಕಡೆ ಬಿಟ್ಟು ಎಜುಕೇಷನ್ನು, ವಸತಿ, ಪ್ರತಿಯೊಂದು ನೋಡ್ಕೋಬೋದು. ಹಾಗಂತ ಅದನ್ನು ನಮ್ಮನೆ ಕರ್ಕೊಂಬಂದು ಅದು ನನ್ನ ಮಗನೇ ಅಂತ ನಾವು ಸಾಕೋಕ್ಕಾಗಲ್ಲ. ಅದೇ ರೀತಿಯೇ ಚಂದನ್ನು ಆ ಚಿನ್ನೋನ ಪಾತ್ರಕ್ಕೆ ನ್ಯಾಯ ಒದಗಿಸ್ತಾ ಇರೋದು ಅದೇ ರೀತಿ. ಹಾಗನ್ಬಿಟ್ಟು ಅದನ್ನೇ ತನ್ನ ತಾಳಿ ಕಟ್ಟಿದ ಅನ್ನೋ ಕಾರಣಕ್ಕೋಸ್ಕರ ನನ್ನ ಹೆಂಡತಿ ಅಂತ ಸ್ವೀಕರಿಸಬೇಕು ಅನ್ನೋ ಭಾವನೆ ಚಂದನ್ ಪಾತ್ರಕ್ಕೆ ಯಾವತ್ತೂ ಬಂದಿಲ್ಲ. ಬಹುಶಃ ಮುಂದೆ ಬರುತ್ತೋ ಇಲ್ವೋ ಸದ್ಯದ ಪರಿಸ್ಥಿತಿಯಲ್ಲಿ ಗೊತ್ತಿಲ್ಲ. ಓಕೆ, ವೆರಿ ಸ್ಮಾರ್ಟ್ ಆನ್ಸರ್. ಪರ್ಫೆಕ್ಟ್ ಆನ್ಸರ್ ಆ್ಯಕ್ಚುಲಿ. ಈಗ ಚಾಮರಾಜನಗರದ ನಾಗಮಣಿ ಅನ್ನೋರು ಲೈನಲ್ಲಿದ್ದಾರೆ. ನಾಗಮಣಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ದು ಸೀರಿಯಲ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ತುಂಬಾ ತುಂಬಾ ಚೆನ್ನಾಗಿ ಬರ್ತೈತೆ. ಅದ್ರಲ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಮ್ಯಾಟ್ರು. ಓಕೆ, ಯಾರ ಜೊತೆ ಮಾತಾಡ್ತೀವಿ ಫಸ್ಟು? ಚಂದ ಅವ್ರ ಜೊತೆ ಮಾತಾಡಿ. ನಮಸ್ತೆ ಮಾ, ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀವಿ. ನೀವು ಈಗ ಲಕ್ಷ್ಮಿ ಅವ್ರಿಗೆ ತಾಳಿ ಕಟ್ಟಿದ್ದೀರಾ. ಹೌದು. ಗೊಂಬೆ ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ. ಹೌದು. ನೀವು ಯಾರನ್ನ ಒಪ್ಕೋತೀರಾ ಈಗ? ಒಪ್ಕೊಳ್ಳೋಂಥ ಇದು ಅಂದರೆ ಪ್ರೀತಿಸಿದ ಹುಡುಗಿ ಜೊತೆ ಮುಂದಿನ ಜೀವನ ಕಾಣಬೇಕು ಅಂತ ಕನಸಲ್ಲಿದೆ. ಅಂದ್ರೆ ಅವಳಿಗೆ ತಾಳಿ ಕಟ್ಬಿಟ್ಟಿದ್ರ ಅಲ್ವಾ ಆಲ್ರೆಡಿ? ಅದೇ ಈಗ ಬಂದಿರೋದು, ತಗೊಳಕೊಂಡಿರೋದು. ಮತ್ತೆ ಗೊಂಬೆ ಅವ್ರಿಗೆ ಹೇಳಿದ್ರೆ ಒಪ್ಕೋತಾರೆ ಅಲ್ವಾ? ಅದು ಮುಂಚೆನೆ ಹೇಳ್ಬೇಕು. ಅಲ್ಲ, ನಿಮಗೆ ಯಾವ ಆಂಗಲ್ ಇಂದ ಆತರ ಅನ್ಸುತ್ತೆ ಗೊಂಬೆ ಅವ್ರು ಒಪ್ಕೋತಾರೆ ಅಂತ? ಯಾಕೆ ಅಂದ್ರೆ ಅವ್ರು ತಂಗಿನ ತುಂಬಾ ಇಷ್ಟಪಡ್ತಾರಲ್ವಾ? ಚಂದನು ಇಷ್ಟಪಡ್ತಾರಲ್ಲ ಅವರು. ಅದಕ್ಕೆ ಒಪ್ಕೋಬಹುದು. ಇಬ್ರು ಜೊತೆ ಇರ್ತೀವಿ. ಈಗ ನೀವು ಪ್ರೀತಿಸ್ತಿರುವಂತ ಒಂದು ಹುಡುಗನ್ನ ನಿಮ್ಮ ತಂಗಿ ಮದುವೆ ಆದ್ರೆ ನಿಮ್ಗೆ ಓಕೆನಾ? ನಾವತ್ತೂ ಒಪ್ಕೊಳ್ಳಲ್ಲಪ್ಪ. ನಾವ್ ಹೆಂಗ್ ಒಪ್ಕೊಳಕಾಯ್ತದೆ? ಅದು ಜೀವನ ಅಲ್ವಾ? ಇದು ಜೀವನಾನೇ. ನಿಜ ಜೀವನನ ಪೋರ್ಟ್ರೇಟ್ ಮಾಡ್ತಿರ್ತಾರೆ ಅಷ್ಟೇ ಕ್ಯಾಮ್ರಾ ಮುಂದೆ. ಚಿನ್ನು ಅವರಿದ್ದಾರೆ, ಚಿನ್ನು ಜೊತೆ ಮಾತಾಡಿ. ಓಕೆ, ಚಿನ್ನು ಅವ್ರ ಕರ್ಕೊಡಿ. ಮಾತಾಡಿ. ಹಲೋ, ನಮಸ್ಕಾರ. ಏನ್ ಚಿನ್ನು ಅವ್ರು ಮೇಡಮ್ ತುಂಬಾ ಸ್ಮೂತ್ ಆಗಿ ಮಾತಾಡ್ತಿರೋದ ನೀವು. ಸೀರಿಯಲ್ ಎಲ್ಲ ರಿಯಲ್ ಲೈಫಲ್ಲೂ ಅದೇ ತರನೇ ಇರೋದು ನೀವು. ಹಾ, ನೀವಿವಾಗ ಹೇಗೆ ಮಾತಾಡ್ತಿದ್ದೀರೋ ನಾನು ಹಾಗೆ ಇರೋದು. ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇದ್ದೀನಿ. ಓ, ನಿಮ್ಗಿದೆ ಸ್ಟ್ರಾಂಗಾ? ಹಂಗಾರೆ ಸರಿ, ಸೂಪರು. ಮತ್ತೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದೀರಾ. ಧನ್ಯವಾದ. ನಿಮ್ಮ ಅಕ್ಕ ಗೊಂಬೆ ಅವರು ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ. ಅವ್ರಿಗೆ ನೋವಾಗ್ದಂಗೆ ನೀವು ನೋಡ್ಕೋಬೇಕು, ಆಯ್ತಾ? ಖಂಡಿತವಾಗ್ಲು. ಅವಳಿಗೆ ನೋವಾಗಾಗ ನಾನು ಹೆಂಗೆ ನೋಡ್ಕೊಳ್ಳಿ ಅವಳನ್ನ? ನೀವು ಎಲ್ಲ ಕೈಯೆಲ್ಲ ಸುಟ್ಕೊಂಡು ಹಂಗೆಲ್ಲ ಗಾಯ ಎಲ್ಲ ಮಾಡ್ಕೊಂಡ್ರೆ ಅವ್ಳಿಗೆ ಎಷ್ಟು ನೋವಾಗ್ತೈತೆ ನೋಡಿ. ಆದರೆ ಅವಳಿಗೋಸ್ಕರ ತಾನೇ ನಾನು ಸುಟ್ಕೊಂಡಿದ್ದು. ನೀವು ಅವಳಿಗೋಸ್ಕರ ಸುಟ್ಕೊಂಡ್ರೆ ಅವಳಿಗೆ ನೋವಾಗ್ತೈತೆ ಅಲ್ವಾ? ನಾಗಮಣಿ ಅವರೇ, ನೀವು ಧಾರಾವಾಹಿ ನೋಡ್ತಿದ್ದೀರಿ ಅಲ್ವಾ? ಹೌದೌದು. ನಿಮಗೆ ಏನ್ ಅನ್ಸುತ್ತೆ, ಗೊಂಬೆ ತನ್ನ ಪ್ರೇಮಿನ ಜಾಸ್ತಿ ಅಂದ್ರೆ ಚಂದುನ ಜಾಸ್ತಿ ಇಷ್ಟಪಡ್ತಾರ ಅಥವಾ ತಂಗಿನ ಜಾಸ್ತಿ ಇಷ್ಟಪಡ್ತಾರ ಅನ್ಸುತ್ತಾ? ತಂಗಿನ ಜಾಸ್ತಿ ಇಷ್ಟಪಡ್ತಾರೆ. ಸೊ ಚಂದುನ ಇಷ್ಟಪಡಲ್ಲ ಅನ್ಸುತ್ತೆ? ಅಂದ್ರೆ ತುಂಬಾ ಜಾಸ್ತಿ ಇಷ್ಟಪಡೋದು ತಂಗಿನ, ನೆಕ್ಸ್ಟ್ ಚಂದನ್ನ. ತಂಗಿಗೋಸ್ಕರ ಗೊಂಬೆ ಚಂದುನ ತ್ಯಾಗ ಮಾಡ್ತಾರೆ ಅನ್ಸುತ್ತಾ? ಗೊತ್ತಾದ್ರೆ ತ್ಯಾಗ ಮಾಡ್ತಾರೆ. ಗೊತ್ತಾದ್ರೆ ತ್ಯಾಗ ಮಾಡ್ತಾರೆ. ಹೌದು. ಅವರು ನಿಮ್ ತರನೇ ಆದ್ರೆ ಏನ್ ಮಾಡೋದು ಆಮೇಲೆ? ಇಲ್ಲ ಇಲ್ಲ, ಹಂಗೇನಾಗಲ್ಲ. ಹಂಗೆಲ್ಲ ಆಗಲ್ಲ. ಓಕೆ, ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದೀರಿ. ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಾಗಮಣಿ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಬ್ಬ ಸರ್ಪ್ರೈಸ್ ಕಾಲರ್ ನಮ್ಮ ಜೊತೆ ಇದ್ದಾರೆ. ಓ ಮೈ ಗಾಡ್. ಸೊ ಮತ್ತೆ ನಿಮ್ಮ ಟರ್ನ್ ಗೆಸ್ ಮಾಡೋದು. ಫೋರ್ತ್ ಸರ್ಪ್ರೈಸ್. ಈ ಸರಿ ಯಾರು ಗೆಸ್ ಮಾಡೋದು? ನಾನಾ ಚಿನ್ನನ? ಯಾರಾದ್ರೂ ಗೆಸ್ ಮಾಡ್ಬೋದು. ಹೆಲೋ. ಹಲೋ, ನಮಸ್ತೆ. 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 ಯಾರು ಗೆಸ್ ಮಾಡ್ತಾರಂತೆ? ಯಾರಾದ್ರೂ ಗೆಸ್ ಮಾಡ್ಬೋದು. ಪ್ರಕಾಶ್ ಸರ್. ಪ್ರಕಾಶ್ ಸರ್ ಅಲ್ಲ, ಗೆಸ್ ಮಾಡಿ ಕರೆಕ್ಟ್ ಆಗಿ. ಮಿಲನಾ ಪ್ರಕಾಶ್ ಸರ್. ರಾಂಗ್ ಗೆಸ್. ನೋಡಿ, ಚಂದನ್ ಅವ್ರು ಕರೆಕ್ಟ್ ಆಗಿ ಗೆಸ್ ಮಾಡ್ಬಿಟ್ರು. ನಮ್ಮ ಮೊದಲನೇ ಧಾರಾವಾಹಿ ಆದ್ಮೇಲೆ ನಾವು ಫಸ್ಟ್ ಲಕುಮಿಯಿಂದ ಟೆಲಿವಿಷನ್ ಪ್ರೊಡಕ್ಷನ್ ಗೆ ಬಂದಿದ್ದು. ಅಲ್ಲಿ ನಾವ್ ಎಷ್ಟು ಹೆಸರು ಮಾಡಿದ್ವು ಅದಕ್ಕೆ ಮೀರಿದ ಹೆಸರು ನಮ್ಗೆ ಲಕ್ಷ್ಮೀ ಬಾರಮ್ಮ ತಂದು ಕೊಟ್ಟಿದೆ. ಸೊ ಹಾಗಾಗಿ ಟೆಲಿವಿಷನ್ ಕೂಡ ಒಂದು ಸಕ್ಸಸ್ಫುಲ್ ವೆಂಚರ್ ನ ಮಾಡಿದೀವಲ್ಲ ಅಂತ ತುಂಬಾ ಒಂದು ಖುಷಿ ಇದೆ. ಅದು ಒಂದು ತುಂಬಾ ಚಿಕ್ಕ ಎಳೆ ಆ ಕತೆ. ಅದು ಕೈಗೆ ತಗೊಂಡಾಗ್ಲೇ ಸ್ವಲ್ಪ ಸಾಧಾರಣವಾಗಿ ಕಾಣಿಸ್ತಾ ಇತ್ತು, ಬಟ್ ಅದಿಷ್ಟು ಅದ್ಭುತವಾಗಿ ಮೂಡ್ ಬರುತ್ತೆ ಟೆಲಿವಿಷನ್ ಅಲ್ಲಿ ಅಂತ ನನಗೆ ಒಂದ್ ಸ್ವಲ್ಪ ಡೌಟ್ ಇತ್ತು ಎಲ್ಲೋ ಒಂದ್ ಕಡೆ. ಬಟ್ ಸರ್ಟನ್ ಕ್ಯಾರೆಕ್ಟರೈಸೇಷನ್ಸ್ ಅದೆಲ್ಲ ಬಂದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂದಿರೋದ್ರಿಂದ ಜನಕ್ಕೆ ತುಂಬಾ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಸೊ ಎಲ್ರು ಪಾತ್ರಕ್ಕೆ ನ್ಯಾಯ ಒದಗಿಸ್ತಾ ಇದಾರೆ ಅನ್ಸತ್ತಾ? ಖಂಡಿತವಾಗ್ಲು. ಇಲ್ಲ ಅಂದ್ರೆ ಎಲ್ರು
ಒಂಥರ ಟಾಕ್ ಆಫ್ ದ ಟೌನ್ ತರ ಎಲ್ರು ಫ್ಯಾಮಿಲಿಯಲ್ಲೂ ಅವ್ರು ಒಬ್ಬರಾಗಿದ್ದಾರೆ. ಲಚ್ಚಿ ಆಗಿರ್ಬೋದು, ಗೊಂಬೆ ಆಗಿರ್ಬೋದು, ಚಂದನ್ ಆಗಿರ್ಬೋದು, ಇವರೆಲ್ಲರೂ ಬಂದ್ಬಿಟ್ಟು ತುಂಬಾ ಎಲ್ರು ಜೀವನಕ್ಕೆ ಹತ್ತಿರವಾದ ಕ್ಯಾರೆಕ್ಟರೈಸೇಷನ್ಸ್ ಆಗಿರೋದ್ರಿಂದಾನೇ ಜನ ಅಷ್ಟು ಖುಷಿಯಾಗಿ ಅಷ್ಟು ಪ್ರೀತಿಯಿಂದ ನೋಡ್ತಾರೆ. ಪ್ರಕಾಶ್ ನನಗೊಂದು ಕ್ಯೂರಿಯಾಸಿಟಿ. ಸೊ ಹೇಳಿ, ನಿಮ್ಗೆ ಇಷ್ಟು ಪಾತ್ರಗಳಲ್ಲಿ ತುಂಬಾ ಹತ್ತಿರವಾದ ಪಾತ್ರ ಅಥವಾ ನಿಮಗೆ ತುಂಬಾ ಇಷ್ಟ ಆಗುವಂತ ಪಾತ್ರ ಅಂದ್ರೆ ಯಾವ್ದು? ನನಗೆ ಪರ್ಸನಲಿ ರಾಮು ಕ್ಯಾರೆಕ್ಟರ್ ತುಂಬಾ ಇಷ್ಟ. ಸೂಪರ್ ಸ್ಟಾರ್ ಅವರು. ಸೂಪರ್ ಸ್ಟಾರ್ ರಜನಿಕಾಂತ್. ಆ ಕ್ಯಾರೆಕ್ಟರೈಸೇಷನ್ ಏನಂದ್ರೆ ಪಾಪ ಎಲ್ಲಾ ತರವಾದ ಒಂದು ಸಂಕಟದಲ್ಲಿ ಸಿಕ್ಕಾಕೊಳ್ಳುವಂತ ಒಂದು ಕ್ಯಾರೆಕ್ಟರ್. ಎಲ್ಲಾರು ನಿಭಾಯಿಸ್ಕೊಂಡು ಯಾರಿಗೂ ನೋವಾಗದಿರೋ ತರ ಒಂದು ಅಂದ್ರೆ ಚಿಕ್ಕ ವಯಸ್ಸಿನಿಂದ ಮನೆ ಕೆಲಸ ಮಾಡ್ಕೊಂಡು ಬೆಳೆದಂತ ಒಂದು ಹುಡುಗ, ಅವನ ಸ್ನೇಹ ಹೀರೋ ಜೊತೆ, ಆಮೇಲೆ ಹೀರೋ ಅವನ್ನ ನೋಡೋ ರೀತಿ, ಒಬ್ಬ ಕೆಲಸದವರಾದ್ರೂ ಕೂಡ ಅವನ್ನ ಒಂದು ಸ್ನೇಹಿತನ ತರ ಟ್ರೀಟ್ ಮಾಡೋದು, ಆ ಕ್ಯಾರೆಕ್ಟರೈಸೇಷನ್ಸ್, ಆ ಫಾರ್ಮುಲಾ, ಆಮೇಲೆ ಆ ಕೆಮಿಸ್ಟ್ರೀಸ್, ಅದು ನಂಗೆ ತುಂಬಾ ಇಷ್ಟ ಆ ಕ್ಯಾರೆಕ್ಟರೈಸೇಷನ್. ಸರ್ ಒಂದು ಕರೆಕ್ಷನ್ ಸರ್, ಇಲ್ಲಿ ಚಂದನ್ ರಾಮು ಫ್ರೆಂಡ್, ರಾಮು ಹೀರೋ ಇದ್ರಲ್ಲಿ. ಅದೇ ಹೇಳ್ತಾರೆ ಅದು. ರಾಮು ಇಸ್ ರಜನಿಕಾಂತ್ ಆಫ್ ಲಕ್ಷ್ಮೀ ಬಾರಮ್ಮ. He knows everything. ಸೊ ಪ್ರಕಾಶ, ನಾನು ಇಷ್ಟೊತ್ತು ಕೇಳಿದೆ, ಚಂದನ್ನ ಕೇಳಿದೆ, ಹಾಗೆ ಸತೀಶ್ ಕೃಷ್ಣ ಅವ್ರನ್ನು ಕೂಡ ಕೇಳಿದೆ, ಯಾರನ್ನ ಮದುವೆ ಆಗ್ತಾರೆ, ಯಾರ ಜೊತೆ ಇರ್ತಾರೆ ಅಂತ. ಅವರಂತೂ ಬಿಟ್ಕೊಡ್ಲಿಲ್ಲ. ನಾನು ನಿಮ್ಮನ್ನು ಕೇಳ್ತೀನಿ, ನೀವು ಖಂಡಿತ ಹೇಳಲೇಬೇಕು. ಸೊ ಹೇಳಿ, ಯಾರ ಜೊತೆ ಇರ್ತಾರೆ ಮುಂದಕ್ಕೆ? ನನಗ್ ಗೊತ್ತಿದ್ರಲ್ಲ ನಾನು ನಿಮ್ಗೆ ಹೇಳೋದು. ಡೋಂಟ್ ಬಿ ಸ್ಮಾರ್ಟ್, ಹೇಳಲೇಬೇಕು ಪ್ರಕಾಶ್ ಸರ್ ನೀವು. ಟೆಲಿವಿಷನ್ ಫಸ್ಟ್ ನಾನು ತಗೊಂಡಾಗ ಹೇಗೆ ಇಷ್ಟು ದಿನ ನಡ್ಕೊಂಡು ಹೋಗುತ್ತೆ ಧಾರಾವಾಹಿಗಳು ಅನ್ನೋದು ನನಗೆ ತುಂಬಾ ಆಕ್ಚುಲಿ ಪರ್ಸನಲ್ ಆಗಿ ಆಡಿಯನ್ಸ್ ನನಗೆ ತುಂಬಾ ಒಂದು ಕುತೂಹಲ ಇತ್ತು. ಅಂದ್ರೆ ಪಿಕ್ಚರ್ ಅಂದ್ರೆ ಒಂದ್ 2.5 ಗಂಟೆಲಿ ನಾವು ಶುರು ಆಗುತ್ತೆ, ಎಲ್ಲಿ ಎಂಡ್ ಮಾಡ್ತೀವಿ ಅಂತ ಗೊತ್ತು, ಎಲ್ಲಿ ಮಿಡ್ ಪಾಯಿಂಟ್ ಅಂತ ಗೊತ್ತು, ಅದನ್ನ ಇಟ್ಕೊಂಡೆ ನಾವು ಕತೆ ಮಾಡ್ತೀವಿ. ಸೊ ಇಲ್ಲಿ ಕೂಡ ನಮ್ಗೆ ಯಾರಿಗೂ ಉತ್ತರ ಅನ್ನೋದಿಲ್ಲ. ದಿನ ಹೇಗೆ ಎಲ್ರ ಲೈಫಲ್ಲೂ ಒಂದೊಂದು ಕತೆಗಳು ನಡ್ಕೊಂಡು ಹೋಗ್ತಾ ಇರುತ್ತೋ, ಅವ್ರವ್ರ ಡೇ ಟು ಡೇ ಲೈಫ್ ಹೇಗೆ ಹೋಗುತ್ತೋ ಅದೇ ತರ ಲಕ್ಷ್ಮೀ ಬಾರಮ್ಮ ಕೂಡ ನಡ್ಕೊಂಡು ಹೋಗುತ್ತೆ. ಸೊ ಈವನ್ ಐ ಡೋಂಟ್ ನೋ. ಥ್ಯಾಂಕ್ ಯು ಎನಿವೇ, ಬಹಳ ಧನ್ಯವಾದಗಳು ಪ್ರಕಾಶ್ ಸರ್ ಕರೆ ಮಾಡಿದ್ದಕ್ಕೆ ಅಂಡ್ ನಮ್ಮ ಈ ಪ್ರಶ್ನೆಗಳಿಗೆ. ಅಂಡ್ ಹಾಗೆ ಎಲ್ಲ ಲಕ್ಷ್ಮೀ ಬಾರಮ್ಮ ಟೀಮ್ ನವರಿಗೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ದೆಮ್ ಅಂಡ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಡೈರೆಕ್ಟರ್ ಇಂದ ಹಿಡಿದು ಎಲ್ಲ ಲೀಡಿಂಗ್ ಸ್ಟಾರ್ಸ್ ಇಂದ ಹಿಡಿದು ಎಲ್ಲ ಸಪೋರ್ಟಿಂಗ್ ಕಾಸ್ಟ್, ಎಲ್ಲ ಟೆಕ್ನಿಷಿಯನ್ಸ್, ಅವ್ರ ಎಲ್ಲರ ಶ್ರಮ ಇವತ್ತಿನ ದಿವಸ ಲಕ್ಷ್ಮೀ ಬಾರಮ್ಮ ಇಷ್ಟು ಚೆನ್ನಾಗಿದೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಟು ಆಲ್ ಆಫ್ ದೆಮ್. Thank you so much sir. ಮತ್ತೊಂದು ಸರ್, ಜಯಮಾತಾ ಕಂಬೈನ್ಸ್ is very professional team. I'm glad that I'm working with you guys. Yeah, that is true. Especially Milana Prakash is one gentleman I have ever met. ನೀವು ಹಳೆ ಎಕ್ಸ್ಪೀರಿಯನ್ಸ್ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಪ್ರಕಾಶ್ ಅಂತ ನಾನು ಹುಟ್ಟೆಸ್ರಿಗಿಂತ ಮಿಲನ ಪ್ರಕಾಶ್ ಜಾಸ್ತಿ. ಇಲ್ಲ, ಆಕ್ಚುಲಿ ಒಂದು ಹಿಟ್ ಯಾವ್ದಾದ್ರು ಕೊಟ್ರೆ ಡೈರೆಕ್ಟರ್ ಗಳಿಗೆ ಓಕೆ ಮಿಲನ ಪ್ರಕಾಶ್, ಇನ್ನೊಂದು ಸಿನಿಮಾ ಪ್ರಕಾಶ್ ಅಂತ ಬರುತ್ತೆ. ಬಟ್ ಪ್ರಕಾಶ್ ಸರ್ಗೆ ಮಿಲನ ಪ್ರಕಾಶ್, ಲಕ್ಷ್ಮಿ ಪ್ರಕಾಶ್, ಇವಾಗ ಲಕ್ಷ್ಮೀ ಬಾರಮ್ಮ ಪ್ರಕಾಶ್ ಅಂತ ರೀನೇಮ್ ಆಗುತ್ತೆ ಸರ್. ಸೊ ಅದಾಗಿದೆ ಆಲ್ರೆಡಿ. ವೆರಿ ಗ್ಲಾಡ್, ಸ್ವಲ್ಪ ಚೇಂಜ್ ಆದ್ರೂ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್ ಕರೆ ಮಾಡಿದ್ದಕ್ಕೆ. And wish you all the best. And thanks to everyone at ETV. Thank you so much. ಈಗ ನಡೀತಿರೋ ಹಾಗೆ ಚಂದನ್ ಗೊಂಬೆ ಮದುವೆ ಆದರೆ ಚಿನ್ನು ಪರಿಸ್ಥಿತಿ ಏನಾಗುತ್ತೆ? ಅಕಸ್ಮಾತ್ ಗೊಂಬೆ ಜೊತೆ ಮದುವೆ ಆಗದೆ ಚಿನ್ನು ಕಡೆ ಚಂದನ್ ಮನಸ್ಸು ವಾಲಿದ್ರೆ ಗೊಂಬೆ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ಸೋಮವಾರದಿಂದ ಶನಿವಾರ 7:30ಕ್ಕೆ ಪ್ರಸಾರವಾಗುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯನ್ನು ನೋಡಬೇಕು. ಹಾಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಮ್ಮ ಗೊಂಬೆಯವ್ರಿಗೂ ಕೂಡ ಧನ್ಯವಾದಗಳು. ಸತೀಶ್ ಕೃಷ್ಣ ಸರ್, ಚಂದು ಆ್ಯಂಡ್ ಚಿನ್ನು, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ದಯವಿಟ್ಟು ಬೇಗ ಯಾರನ್ನ ಮದುವೆ ಆಗ್ತಾರೆ, ಏನಾಗುತ್ತೆ ಅನ್ನೋದನ್ನ ರಿವೀಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮಗೂ ಕೂಡ, ಮತ್ತು ಚಾನಲ್ ಅವ್ರಿಗೆ ನಮಗೆ ಒಂದು ಜನರ ಜೊತೆ ಇಂಟ್ರಾಕ್ಷನ್ ಮಾಡೋದಕ್ಕೆ ಒಂದು ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು.